ಮೇಡಮ್ ಭಾರಿ ಖುಷಿ ಆಗುತ್ತೆ. ಕ್ವಾಟ್ಲೆ ನಮ್ಮ ಭಾವ ಗಿಲ್ಲಿ ಇವರೆಲ್ಲ ಕೊಡೋಷ್ಟು ನಾನು ಕೊಡಲ್ಲ. ನಾನು ತುಂಬ ಡೀಸೆಂಟಾಗಿ ವರ್ಕ್ ಮಾಡಿ ಹೆಲ್ಪ್ ಮಾಡಿಕೊಡ್ತಿದ್ದೀನಿ ಅವ್ರಿಗೆ. ಬಟ್ ಏನಂದರೆ ಇದುವರೆಗೂ ಬರೀ ಸ್ಕ್ರಿಪ್ಟ್ ಕಾಮಿಡಿ ನಾವು ಮಾಡ್ತಾಯಿದ್ವಿ. ಬಟ್ ಇದು ತುಂಬ ಡಿಫ್ರೆಂಟು, ಚಾಲೆಂಜು. ಹೆಂಗೆ ಒಂದು ಸ್ಕ್ರಿಪ್ಟ್ ಇಲ್ದೇ ಒಂದು ಕಾನ್ಸೆಪ್ಟ್ ಇಲ್ದೇ ದಿಢೀರಂತ ಕುಕ್ ಜೊತೆ ಹೋಗಿ ಕಾಮಿಡಿ ಮಾಡೋದೈತಲ್ಲ, ನಿಜಕ್ಕೂ ದೊಡ್ಡ ಚಾಲೆಂಜು. ಆ ಚಾಲೆಂಜ್ನ ಕಂಪ್ಲೀಟ್ ಮಾಡಿದೀವಾ ಇಲ್ವಾ ಅನ್ನೋದು ನಮ್ಗೆ ಡೌಟ್ ಇದೆ. ಟೆಲಿಕಾಸ್ಟ್ ಆದಮೇಲೆ ಜನ ನೋಡಿ ಅದನ್ನು ಹೇಳಬೇಕು. ಯಾಕೆಂದರೆ ಅಷ್ಟು ಸಿಕ್ಕಾಪಟ್ಟೆ ಚಾಲೆಂಜ್ ಇದೆ. ನಗ್ಸೋದೇ ಒಂದು ಚಾಲೆಂಜು, ಈ ಥರ ನಗ್ಸೋದು ತುಂಬ ಚಾಲೆಂಜು. ಯಾಕೆಂದರೆ ಏನಾದರೂ ಸೀರಿಯಸ್ಸಾಗಿ ಮಾತಾಡ್ತಿದ್ರೆ ಈ ಥರ ನಗ್ತಾ ಇರ್ತಾರೆ ಕೆಲವರು. ಈ ನಗೋರ್ನೆಲ್ಲ ಇಟ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು, ಲವ್ ಯು. ನಾನು ಯಾವಾಗಲೂ ತುಂಬ ಇಷ್ಟಪಡೋದು ಸ್ಕ್ರಿಪ್ಟ್ ಕಾಮಿಡಿ. ಅದು ಬಿಟ್ಟರೆ ನೆಕ್ಸ್ಟ್ ನಾನು ಇಷ್ಟಪಡ್ತಾ ಇರೋದು ಈ ಕ್ವಾಟ್ಲೆ ಕಿಚನು. ಸಿಕ್ಕಾಬಿಡ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ ನಮಗೆ. ಥ್ಯಾಂಕ್ ಯು, ಲವ್ ಯು. ದಯವಿಟ್ಟು ಮಿಸ್ ಮಾಡಿ ಈ ಶೋನ ನೋಡಿ ಗೆಲ್ಲಿಸಿ. ಅಣ್ಣ ಹೇಳಿದಂಗೆ ಎಲ್ಲ ಕಾಯಿಲೆಗಳಿಗೂ ಮದ್ದು ಔಷಧಿ ನಗು. ದಯವಿಟ್ಟು ನಗುನ ಸ್ವೀಕರಿಸಿ, ನಿಮ್ಮ ರೋಗಗಳನ್ನೆಲ್ಲ ಹೋಗಲಾಡಿಸಿ ಅಂತ ಕೇಳ್ಕೊಡ್ತಾ ಥ್ಯಾಂಕ್ ಯು, ಲವ್ ಯು, ಲವ್ ಯು. ಸೂರಜ್ ಅವರೇ, ನೀವು ಹೇಳಿ. ಅದು ಆ್ಯಕ್ಚುಲಿ ಇದೆ ತುಂಬ ಫನ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇದು. ಸೊ ನಾವಂತೂ ಯಾವಾಗಲೂ ಸೆಟ್ಟಲ್ಲಿ ನಗ್ತಿರ್ತೀವಿ. ಎಲ್ಲರಿಗೂ ಫನ್ ಅಂದ್ರೆ ನೋಡಿ, ಇಲ್ಲದೆ ನೋಡಿ ನಾನೊಂದು ನಾಗವಲ್ಲಿ ಗೆಟಪ್ ಹಾಕಿದ್ದೀನಿ. ಯಾವ ಆಂಗಲಲ್ಲಿ ನಾಗವಲ್ಲಿ ಥರ ಕಾಣಿಸ್ತಿದ್ದೀನಿ. ನಂದಾದ್ರೂ ಪರವಾಗಿಲ್ಲ. ಇನ್ನು ಇಲ್ಲೊಬ್ಬ ಯಶ್ ಸರ್ ಇದ್ದಾರೆ. ಇಲ್ಲಿ ಯಾವ ಆಂಗಲಲ್ಲಿ ಇವರು ಯಶ್ ಸರ್ ನೀವೇ ದಯವಿಟ್ಟು ಹೇಳಿ. ಶಿವ ರವಿಚಂದ್ರನ್ ಸರ್ ಇದ್ದಾರೆ ನೋಡಿ, ಕೇರಳ ಕುಟ್ಟಿದ್ದಾರೆ ಕಾಣಿಸ್ತಿದ್ದಾರೆ. ಸೊ ನೋಡಿ ಇಲ್ಲೆಷ್ಟು ಫನ್ ಇದೆ. ಸೊ ಸೆಟ್ಟಲ್ಲಂತೂ ನಾವು ಅಕ್ಕ ಸೊ ನಿಮ್ಮೆಲ್ಲರ ಹತ್ರ ಕೇಳ್ಕೊಡೋದು ಇಷ್ಟೇ. ಸೊ ನಾಳೆಯಿಂದ ನಮ್ಮ ಹೊಸ ಶೋ ಸ್ಟಾರ್ಟ್ ಆಗ್ತಿದೆ. ಸೊ ಎಲ್ಲರೂ ನೋಡಿ ನಮ್ಮ ಶೋನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್.